ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSOUನಲ್ಲಿ ತುಂಬ ಸ್ಟೂಡೆಂಟ್ಸ್ಗಳ ಅಸೈನ್ಮೆಂಟು ರಿಜೆಕ್ಟ್ ಆಗ್ತಾ ಇದೆ. ಮತ್ತು ಅಸೈನ್ಮೆಂಟು ಯಾಕೆ ರಿಜೆಕ್ಟ್ ಆಗ್ತಾ ಇದೆ ಮತ್ತು ಆ ರಿಜೆಕ್ಟ್ ಆಗಿರೋ ಅಸೈನ್ಮೆಂಟ್ನ ಯಾವ ರೀತಿ ಮತ್ತೆ ಅಪ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನೀವು ಅಸೈನ್ಮೆಂಟ್ನ ಓಪನ್ ಮಾಡಬೇಕು ಅಂತಂದರೆ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಸೈನ್ಮೆಂಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ನೇಮ್ ಇರುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ನೇಮಲ್ಲಿ ಡೌಟ್ ಇರುತ್ತೆ ಅದನ್ನು ಪ್ರತಿಯೊಂದನ್ನು ಕೂಡ 1 by 1 ಚೆಕ್ ಮಾಡ್ಬೋದು. ಈಗ ಒಂದು ಓಪನ್ ಮಾಡಿ ನೋಡಿದ್ದೀನಿ ನೋಡಿ, ಇದರಲ್ಲಿ ಕಂಪ್ಲೀಟೆಡ್ ಅಂತ ಆಪ್ಷನ್ ಇದೆ. ಸೊ ಇದು ನಮಗೆ ಅಸೈನ್ಮೆಂಟು ಸಬ್ಮಿಟ್ ಆಗಿ ಕಂಪ್ಲೀಟ್ ಆಗಿದೆ ಅಂತ. ನೀವು ಪ್ರತಿಯೊಂದು ಸಬ್ಜೆಕ್ಟ್ನ ಈ ರೀತಿ ನೋಡೋದು ಕಷ್ಟ ಆಗುತ್ತೆ ಅಂದರೆ ಸಿಂಪಲ್ ಆಗಿ ನಿಮಗೆ ಇಲ್ಲಿ ಅಸೈನ್ಮೆಂಟ್ ಅಕ್ನಾಲೆಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ರೈಟ್ ಸೈಡ್ ಕಾರ್ನರ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ನೀವು ಯಾವ ಸಬ್ಜೆಕ್ಟ್ ಅಸೈನ್ಮೆಂಟ್ನ ಯಾವ ಡೇಟಲ್ಲಿ ಸಬ್ಮಿಟ್ ಮಾಡಿದ್ದೀರಾ ಮತ್ತು ಅದು ರಿಜೆಕ್ಟ್ ಆಗಿದೆಯಾ, ಸಬ್ಮಿಟ್ ಆಗಿದೆಯಾ, ಇಲ್ಲ ಅಪ್ರೂವ್ಡ್ ಆಗಿದೆಯಾ, ಈ ಥರ ಆಪ್ಷನ್ ನಿಮಗೆ ಬರುತ್ತೆ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಸಬ್ಮಿಟೆಡ್ ಅಂತಂದ್ರೆ ನೀವು ಅಪ್ಲೋಡ್ ಮಾಡಿರುವಂಥ ಅಸೈನ್ಮೆಂಟು ಸಬ್ಮಿಟ್ ಆಗಿದೆ ಅಂತ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಅಪ್ರೂವ್ಡ್ ಅಂತಂದ್ರೆ ಅವರೆಲ್ಲ ಕ್ರಾಸ್ ಚೆಕ್ ಮಾಡಿದ್ದಾರೆ, ಸೊ ಅದನ್ನು ಕರೆಕ್ಟಾಗಿದೆ, ಅಪ್ರೂವ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಮ ಅಸೈನ್ಮೆಂಟ್ ಕಂಪ್ಲೀಟೆಡ್ ಅಂತಲೇ ಬರುತ್ತೆ. ಫಸ್ಟ್ ಅಪ್ರೂವ್ಡ್ ಅಂತ ಬರುತ್ತೆ, ಎಲ್ಲ ಸಬ್ಜೆಕ್ಟ್ ಅಪ್ರೂವ್ಡ್ ಆದಮೇಲೆ ನಿಮಗೆ ಕಂಪ್ಲೀಟೆಡ್ ಅನ್ನೋ ಆಪ್ಷನ್ ಇರುತ್ತೆ. ಇದಲ್ಲದೆ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ರಿಜೆಕ್ಟೆಡ್ ಅಂತ. ಕೆಲವೊಂದು ಸಲ ತುಂಬ ಸ್ಟೂಡೆಂಟ್ಸ್ಗಳದ್ದು ಅಸೈನ್ಮೆಂಟ್ ರಿಜೆಕ್ಟ್ ಆಗಿರುತ್ತೆ. ರಿಜೆಕ್ಟ್ ಆಗಕ್ಕೆ 2-3 ರೀಸನ್ ಇರುತ್ತೆ. ಆ ರೀಸನ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಕೆಲವೊಂದು ಸಬ್ಜೆಕ್ಟ್ನ ಸ್ಟೂಡೆಂಟ್ಸ್ಗಳಿಗೆ ರಿಜೆಕ್ಟ್ ಆದಾಗ ಅವ್ರ ಡಿಪಾರ್ಟ್ಮೆಂಟಿಂದ ಕಾಲ್ ಮಾಡಿ ಕೂಡ ಇನ್ಫಾರ್ಮ್ ಮಾಡ್ತಾರೆ. ನನಗಂತೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ನಿಮ್ಮ ಸಬ್ಜೆಕ್ಟ್ ಅಸೈನ್ಮೆಂಟ್ ರಿಜೆಕ್ಟ್ ಆಗಿದೆ. ನಾನು ಅಪ್ಲೋಡ್ ಮಾಡಬೇಕಾದ್ರೆ ಏನು ಮಾಡಿದ್ದೆ ಅಂತಂದರೆ ಸ್ಟೇಜ್ 1 ಸ್ಟೇಜ್ 2 ಎರಡೂ ಕ್ವಶನ್ ಕೂಡ ಬರಿಬೇಕಿತ್ತು. ನಾನು ಸ್ಟೇಜ್ 1 ಆನ್ಸರ್ನ ಕರೆಕ್ಟಾಗಿ ಬರ್ತಿದ್ದೀನಿ, ಬಟ್ ಸ್ಟೇಜ್ 2 ಕ್ವಶನ್ನೇ ಸ್ಟೇಜ್ 1ನಲ್ಲೂ ಕೂಡ ಕ್ವಶನ್ ರಿಪೀಟ್ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಅವರು ಜಸ್ಟ್ ಕ್ವಶನ್ ರಿಪೀಟ್ ಆಗಿದೆ ಅಂತ ರಿಜೆಕ್ಟ್ ಮಾಡಿದ್ರು. ಅದನ್ನ ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಮತ್ತೆ ಚೆಕ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ನೀವು ಕೊಟ್ಟಿರುವಂಥ ರಿಜಿಸ್ಟರ್ ನಂಬರ್ಗಳಿಗೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಅವ್ರು ಚೆಕ್ ಮಾಡಬೇಕಾದ್ರೆ ಯಾವ ರೀಸನ್ಗೆ ಅವ್ರು ರಿಜೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು ಮೆನ್ಷನ್ ಮಾಡಿ ಫೋನ್ ಮಾಡಿ ಹೇಳ್ತಾರೆ. ಇನ್ ಕೇಸ್ ಹೇಳಲಿಲ್ಲ ಅಂತಂದರೆ ನೀವೇ ಕೂಡ ಒಂದೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕಂಪ್ಲೀಟೆಡ್ ಅನ್ನೋ ಬರೋ ತನಕನೂ ಕೂಡ ಅವಾಗವಾಗ ಚೆಕ್ ಮಾಡ್ಕೋತಾ ಇರಿ. ಇಲ್ಲ ಈ ರೀತಿ ಏನಾದ್ರು ರಿಜೆಕ್ಟ್ ಆಗಿತ್ತು ಅಂತಂದರೆ ಏನು ತಲೆ ಕೆಡಿಸ್ಕೋಬೇಡಿ, ನಿಮಗೆ ರಿಜೆಕ್ಟ್ ಆದ ಅಸೈನ್ಮೆಂಟ್ಗೆ ಟೈಮ್ ಕೊಡ್ತಾರೆ ಮತ್ತೆ ಅಪ್ಲೋಡ್ ಮಾಡೋಕ್ಕೆ. ಈಗ ಆಲ್ರೆಡಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಅಂತ ಕೊಟ್ಬಿಟ್ಟಿದ್ರು. ಈಗ ಈ ರೀತಿ ಅಸೈನ್ಮೆಂಟ್ ರಿಜೆಕ್ಟ್ ಆಗಿರೋದ್ರಿಂದ ಮತ್ತೆ ಡೇಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಈಗ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಚೆಕ್ ಮಾಡ್ಬೋದು, ನೀವು ಇಲ್ಲಿ ಚೆಕ್ ಮಾಡ್ತಾ ಇರ್ಬೋದು. ಈ ಸಬ್ಜೆಕ್ಟ್ನ ಅಸೈನ್ಮೆಂಟು ನಂದು ರಿಜೆಕ್ಟ್ ಆಗಿದೆ, ಇಲ್ಲಿ ಬರ್ತಾ ಇದೆ ನೋಡಿ. ಎಲ್ಲ ಸಬ್ಜೆಕ್ಟ್ ಕಂಪ್ಲೀಟೆಡ್ ಆಗಿದೆ ಅಂದರೆ ಎಲ್ಲ ಅಸೈನ್ಮೆಂಟು ನಂದು ಅಪ್ರೂವ್ಡ್ ಆಗಿ ಕಂಪ್ಲೀಟ್ ಆಗಿದೆ. ಈ ಸಬ್ಜೆಕ್ಟ್ ಮಾತ್ರ ರಿಜೆಕ್ಟ್ ಆಗಿದೆ. ಸೊ ಈಗ ನಾನು ಈ ಸಬ್ಜೆಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಓಪನ್ ನೋಡ್ಬೋದು, ಇಲ್ಲಿ ರಿಜೆಕ್ಟ್ ಅಂತ ಬರ್ತಾ ಇದೆ. ಸೊ ನಾನು ಈಗ ಮತ್ತೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಚೂಸ್ ಫೈಲ್ ಅನ್ನೋ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಹೊಸ PDF ಏನು ರೆಡಿ ಮಾಡಿರ್ತೀರಾ, ಏನು ರೀಸನ್ಗೆ ರಿಜೆಕ್ಟ್ ಆಗಿರುತ್ತೆ ಅದನ್ನು ಅಪ್ಡೇಟ್ ಮಾಡಿ ಸರಿ ಮಾಡಬೇಕಾಗಿರುತ್ತೆ. ಈಗ ನೋಡಿ ನಾನು ಈ PDFನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ನಂದು ಸ್ಟೇಜ್ 1 ಕ್ವಶನ್ ಬರೆದಿದ್ದೇನೆ, ಡೈರೆಕ್ಟ್ ಆನ್ಸರ್ ಬರೆದ್ಬಿಟ್ಟಿದ್ದೆ, ಬಟ್ ಆ ಕ್ವಶನ್ ರಾಂಗ್ ಆಗಿತ್ತು. ಅದನ್ನು ಕಾಟ್ ಮಾಡಿ ಮತ್ತೆ ಅದನ್ನು ಕ್ವಶನ್ ರೆಡಿ ಮಾಡಿದ್ದೀನಿ. ಸೊ ಇವಾಗ ನಾನು ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಚೂಸ್ ಫೈಲ್ ಮಾಡಿ ನಿಮ್ಮ ಸಬ್ಜೆಕ್ಟ್ನ PDF ಇನ್ನೊಂದು ಸಲ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡ್ಕೊಂಡು ಅಪ್ಲೋಡ್ ಕೊಡಿ. ನಾನು ಅಪ್ಲೋಡ್ ಕೊಟ್ಟೆ, ಈಗ ಸಬ್ಮಿಟ್ ಅಂತ ಕೊಟ್ಟೆ. ಸೊ ನಂದು ಅಸೈನ್ಮೆಂಟ್ ಕಂಪ್ಲೀಟ್ ಆಯಿತು. ಅಸೈನ್ಮೆಂಟು ಸಬ್ಮಿಟ್ ಆದಮೇಲೆ ಮತ್ತೆ ನೀವು ನೆಕ್ಸ್ಟ್ ಡೇ ಓಪನ್ ಮಾಡಿ. ಇವಾಗ ನಾನು ನೆಕ್ಸ್ಟ್ ಡೇ ಓಪನ್ ಮಾಡ್ತಾ ಇದ್ದೀನಿ, ನೀವು ಚೆಕ್ ಮಾಡ್ಬೋದು. ಮತ್ತೆ ನಾನು ಅಸೈನ್ಮೆಂಟ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನಾನು ಯಾವ ಸಬ್ಜೆಕ್ಟ್ ಅಸೈನ್ಮೆಂಟ್ ರಿಜೆಕ್ಟ್ ಆಗಿತ್ತು ಆ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಚೆಕ್ ಮಾಡ್ಬೋದು ನಂದು ಅಸೈನ್ಮೆಂಟ್ ಅಪ್ರೂವ್ಡ್ ಆಗಿ ಕಂಪ್ಲೀಟ್ ಆಗಿದೆ. ಕೆಲವೊಂದು ಸಲ ನಿಮಗೆ ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಅಂದರೆ ತಲೆಕೆಡಿಸ್ಕೊಡಿ, ನಿಮ್ದು ಅಸೈನ್ಮೆಂಟ್ ಸಬ್ಮಿಟ್ ಆಗಿರುತ್ತೆ, ಇನ್ನೂ ಚೆಕ್ ಮಾಡಿರೋದಿಲ್ಲ. ಅಪ್ರೂವ್ಡ್ ಅಂತಂದರೆ ಅದು ನಿಮ್ಮ ಅಸೈನ್ಮೆಂಟ್ ಚೆಕ್ ಮಾಡಿ ಅಪ್ರೂವ್ಡ್ ಆಗಿದೆ ಅಂತ. ಕಂಪ್ಲೀಟೆಡ್ ಅಂದರೆ ನಿಮ್ಮದು IMX ಎಲ್ಲ ಎಂಟ್ರಿ ಆಗಿ ನಿಮ್ಮದು ಕಂಪ್ಲೀಟೆಡ್ ಆಗಿದೆ ಅಂತ. ನೀವು ಆವಾಗವಾಗ ನಿಮ್ಮ ಅಸೈನ್ಮೆಂಟ್ ಅಕ್ನಾಲೆಜ್ಮೆಂಟ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟು ಕಂಪ್ಲೀಟೆಡ್ ಅನ್ನೋ ಬರೋ ತನಕನೂ ಕೂಡ ಒಂದೊಂದ್ಸಲ ಚೆಕ್ ಮಾಡ್ಕೋತಾರೆ. ಯಾಕಂದರೆ ಈ ರೀತಿ ರಿಜೆಕ್ಟ್ ಆದಾಗ ನಿಮಗೆ IMX ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅದಕ್ಕೋಸ್ಕರ ನೀವು ಅಸೈನ್ಮೆಂಟ್ನ ಈ ರೀತಿ ಚೆಕ್ ಮಾಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. KSOUನಲ್ಲಿ ಬರುವಂಥ ಹೊಸ ಮಾಹಿತಿಗಳೆಲ್ಲ ನಾನು ತರ್ತಾ ಇರ್ತೀನಿ. ಥ್ಯಾಂಕ್ ಯು.